ಚಿಂತಾಮಣಿಯಲ್ಲಿರುವಂತಹ BNS ಮಿಲ್ಲೆಟ್ಸ್ ಏನು ತಯಾರು ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದೀವಿ. ಸರ್ ಇದು ನಮ್ದು BNS ನ್ಯೂಟ್ರಿಮಿಕ್ಸ್ ಅಂದ್ರೆ BNS ಸಿರಿಧಾನ್ಯಗಳು ಅಂತ. ಸರ್ BNS ಅಂದ್ರೆ ಸರ್ ಬದುಕಿಗೊಂದು ನವಶಕ್ತಿ. ನಮ್ಮ ಪೂರ್ವಿಕರು ಸಂಪ್ರದಾಯ ಅನಾದಿ ಕಾಲದಿಂದಾನು ಆ ಕಾಲದಲ್ಲಿ ಆರೋಗ್ಯವಾಗಿ ಆಯುಷ್ 100 ವರ್ಷ ಬದುಕಿದ್ರು, ಆರೋಗ್ಯ ಬದುಕಿದ್ರು. ಬಿಕಾಸ್ ಅವ್ರು ತಿಂತಾ ಇದ್ದಿದ್ದು ಇದನ್ನೇ. ಮಾನವ ಅಡಿಕ್ಟ್ ಆಗ್ಬಿಟ್ಟು ಆರೋಗ್ಯನೂ ಹೋಗ್ಬಿಟ್ಟಿದೆ, ಆಯುಷ್ನು ಹೋಗ್ಬಿಡ್ತಿದೆ. ಆ ನಿಟ್ಟಿನಲ್ಲಿ ಜನಗಳ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ನಾವೊಂದು BNS ಸಿರಿಧಾನ್ಯ ನ್ಯೂಟ್ರಿಮಿಕ್ಸ್ ಪೌಡರ್ ಅಂತ ಮಾಡಿದ್ದೀವಿ. ಇದನ್ನು ಹೇಗೆ ನೀವು ತಯಾರು ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಕಾಳಾಗಿ ಎಲ್ಲ ಇದೆ. ಇದನ್ನು ಹೇಗೆ ಮಾಡ್ತೀರಾ? ಮೊದಲು ಏನ್ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ? 14 ಇಂಗ್ರೀಡಿಯೆಂಟ್ಸ್ ನಾವು ತಗೊಬಂದು ಒಂದು 3-4 ದಿವಸ ಬಿಸಿಲು ಚೆನ್ನಾಗಿ ಒಣಗಿಸ್ತೀವಿ ಸರ್. ಒಣಗಿಸಾದ್ಮೇಲೆ ನಾವು ಅದರಲ್ಲಿರುವಂತಹ ಮಾಯಿಶ್ಚರ್ ಎಲ್ಲ ಹೊರಟೋಗ್ಲಿ, ನೀರಾಂಶ ಎಲ್ಲ ಒಣಗಿಸ್ತೀರಾ? ಒಣಗಿಸಾದ್ಮೇಲೆ ನಮ್ಮ ಇದನ್ನ ಬರೀ ಕುಡಿಯೋಕೆ ಮಾತ್ರ ಅಲ್ಲ, ಗಂಜಿ ತರ ಮಾಡ್ಕೊಂಡು ಕುಡಿಯಲೇಬಹುದು. ಸಾಮಾನ್ಯವಾಗಿ ಹಂಗೆ ಇರುತ್ತೆ ಎಲ್ಲ. ಸೊ ಇದರಲ್ಲಿ ನೀವು ರೊಟ್ಟಿ ಮಾಡ್ಕೋಬಹುದು. 20 ನಿಮಿಷ ನೆನ್ಸ್ಬಿಟ್ರೆ ನಿಮ್ಗೆ ದೋಸೆ ರೆಡಿ ಆಗಿ. ಸರ್ ನಾವೇ ಇದನ್ನೆಲ್ಲ ತಗೊಂಡು ಪುಡಿ ಮಾಡ್ಕೊಂಡು ಮನೆಯಲ್ಲಿ ಬೇಕಾದ ಮುದ್ದೆ ದೋಸೆ ಗೀಸೆ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಏನಂದ್ರೆ ನಾವು ಇದನ್ನ ನಂಬ್ತಿರಲ್ಲ, ಒಂದು 150 ರಿಂದ 200 kg ನಾನು ವೇಸ್ಟ್ ಮಾಡಿದ್ದೀನಿ. ಇದನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾ, ಬೇರೆ ಏನಕ್ಕೆ ಒಳ್ಳೇದು? ಒಬೆಸಿಟಿ ಕಡಿಮೆ ಆಗುತ್ತೆ, ದಪ್ಪ ಇರೋರು ಸಣ್ಣ ಆಗ್ಬೋದು, ಫ್ಯಾಟ್ ತೆಗೆಯುತ್ತೆ, ಮತ್ತೆ ಶುಗರ್ ಇದ್ರೆ ತುಂಬಾ ಒಳ್ಳೆ ಸರ್, ತುಂಬಾ ಒಳ್ಳೇದಾ? ಹೌದೌದು. 1 ತಿಂಗಳು ಯೂಸ್ ಮಾಡ್ಲಿ. ನಮ್ ಪ್ರಾಡಕ್ಟ್ ಬಗ್ಗೆ ನಾವು ತುಂಬಾ ಹೇಳೋದು ಬೇಡ, ನಮ್ಮ ನಾಗರಿಕರು ಯೂಸ್ ಮಾಡ್ಲಿ. 1 ತಿಂಗಳು ಯೂಸ್ ಮಾಡೋಷ್ಟೊತ್ತಿಗೆ ದಪ್ಪ ಇರೋರು ಏನಾಗುತ್ತೆ, ಸೊ ಡಯಾಬಿಟಿಸ್ ಕಂಟ್ರೋಲ್ ಬಂತಿಲ್ವಾ? ಇದು ಸತ್ಯ ಸರ್, ಓಪನ್ ಟ್ರೂತ್. ಇದು ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ, ಥೈರಾಯ್ಡ್ ಇದ್ರೆ ಕಂಟ್ರೋಲ್ ಬರುತ್ತೆ, ಮತ್ತೆ ಕೈ ಕಾಲು ಕಂಟ್ರೋಲ್, ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಮುಖ್ಯ ಬೆಳೆ ಮಕ್ಕಳಿಗೆ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಬೆಳಿತಾರೆ. ಸೊ ಎಲ್ಲರಿಗೂ ಇದೊಂಥರ ರಾಮಬಾಣ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಇದು ನ್ಯೂಟ್ರಿಷನ್ ಕಂಪನಿ. ಈ ನ್ಯೂಟ್ರಿಯೆಂಟ್ಸ್ ನಮಗೆ ಬಹಳ ಅಗತ್ಯವಾಗಿ ಬೇಕು. ನಮ್ಮ ದೇಹದ ಭಾರ ಎಷ್ಟಿದೆಯೋ ಅಷ್ಟು ಗ್ರಾಮ್ ಪ್ರೋಟೀನ್ಸ್ ಬೇಕಾಗುತ್ತೆ. ಆ ಪ್ರೋಟೀನ್ಸ್ ನಾವು ಹೆಕ್ಕಿ ತಿನ್ನಕ್ಕಾಗೋದಿಲ್ಲ. ಈ ರೀತಿಯಾಗಿ ತಯಾರು ಮಾಡ್ತಾ ಇರುವಂತಹ ಪ್ರೋಟೀನ್ ಅಂಶ ಇರುವಂತಹ ಪೌಡರನ್ನಾಗಲಿ ಅಥವಾ ಆಹಾರ ಧಾನ್ಯಗಳನ್ನಾಗಿ ತಿಂದರೆ ಒಳ್ಳೆಯದು. ಈ ರೀತಿಯಾಗಿರುವಂಥ ಒಂದು ಕಂಪನಿ ಚಿಂತಾಮಣಿಯಲ್ಲಿ ಕಂಡು ಬಂದಿರುತ್ತೆ. ಆ ಕಂಪ್ನಿಗೆ ಇವಾಗ ಪ್ರವೇಶ ಮಾಡ್ತಾ ಇದ್ದೀವಿ. ನಮಸ್ತೆ ಸರ್. ನಮಸ್ತೆ ಸರ್, ತಾವು ನಡೆಸ್ತಾ ಇರುವಂತಹ ಈ ಮಿಲೆಟ್ಸ್ ಕಂಪ್ನಿಗೆ ಬಂದಿದ್ದೀವಿ. ತಾವು ನೋಡಿ, ಒಂದು ಸಣ್ಣ ಮನೆಯಿಂದ, ಸಣ್ಣ ವ್ಯವಸ್ಥೆಯಿಂದ ಬಂದು ಇವತ್ತು 100 ಜನಕ್ಕೆ ಆರೋಗ್ಯ ಕೊಡುವಂಥ ಒಂದು ಕಂಪನಿ ನಡೆಸ್ತಾ ಇದ್ದೀರಾ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಸಮಸ್ತ ನಾಗರಿಕರಿಗೆ ನಮಸ್ಕಾರ. ನಮಸ್ತೆ ಸರ್, ಇದು ನಮ್ದು BNS ನ್ಯೂಟ್ರಿಮಿಕ್ಸ್ ಅಂದ್ರೆ BNS ಸಿರಿಧಾನ್ಯಗಳು ಅಂತ. ಸರ್ BNS ಅಂದ್ರೆ ಸರ್ ಬದುಕಿಗೊಂದು ನವಶಕ್ತಿ. ಸೂಪರ್, ನವಶಕ್ತಿ ಅಂತ. ಇದು ಎಲ್ಲ ಸಿರಿಧಾನ್ಯಗಳು ನಮ್ಮ ಹಳಬರು, ನಮ್ಮ ಪೂರ್ವಿಕರು ಸಂಪ್ರದಾಯ ಅನಾದಿ ಕಾಲದಿಂದಾನು ಆ ಕಾಲದಲ್ಲಿ ಆರೋಗ್ಯವಾಗಿ ಆಯುಷ್ 100 ವರ್ಷ ಬದುಕಿದ್ರು, ಆರೋಗ್ಯ ಬದುಕಿದ್ರು. ಬಿಕಾಸ್ ಅವ್ರು ತಿಂತಾ ಇದ್ದಿದ್ದು ಇದನ್ನೇ. ಸಾಮೆ, ಸಜ್ಜೆ, ನವಣೆ, ಕೊರ್ಲೆ, ಈ ತರದೆಲ್ಲ ಸಿರಿಧಾನ್ಯಗಳು ತಿಂತ ಆರೋಗ್ಯವಾಗಿ 100 ವರ್ಷ ಬದುಕಿದ್ರು. ಈಗ ಮಾಡರ್ನ್ ಫುಡ್ಗೆ ನಮ್ಮ ಮಾನವ ಅಡಿಕ್ಟ್ ಆಗ್ಬಿಟ್ಟು ಆರೋಗ್ಯನೂ ಹೋಗ್ಬಿಟ್ಟಿದೆ, ಆಯುಷ್ನು ಹೋಗ್ಬಿಡ್ತಿದೆ. ಆ ನಿಟ್ಟಿನಲ್ಲಿ ಜನಗಳ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ನಾವೊಂದು BNS ಸಿರಿಧಾನ್ಯ ನ್ಯೂಟ್ರಿಮಿಕ್ಸ್ ಪೌಡರ್ ಅಂತ ಮಾಡಿದ್ದೀವಿ. ಧಾನ್ಯಗಳನ್ನೆಲ್ಲ ತಾವು ಎಲ್ಲಿಂದ ತರ್ತಾ ಇದ್ದೀರಿ ಸರ್? ನಾವು ಇಲ್ಲಿ ಮಾರ್ಕೆಟ್ ರೈತರಿಂದ ತಗೊಳ್ತೀವಿ, ನೇರವಾಗಿ ರೈತರಿಂದ ಖರೀದಿ ಮಾಡ್ತೀವಿ. ಇಲ್ಲಿ ಸಿಗದೆ ಇರ್ತಕ್ಕಂಥದ್ದನ್ನ ನಾವು ಬೆಂಗಳೂರಲ್ಲಿ ಯಶವಂತಪುರ ಮಾರ್ಕೆಟ್ ಇಂದ ತರ್ತಾ ಇದ್ದೀರಾ. ಇದನ್ನು ಹೇಗೆ ನೀವು ತಯಾರು ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಕಾಳಾಗಿ ಎಲ್ಲ ಇದೆ. ಇದನ್ನು ಹೇಗೆ ಮಾಡ್ತೀರಾ? ಮೊದಲು ಏನ್ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ? ಇದನ್ನ ಪೌಡರ್ ಮಾಡಿ ಜನಕ್ಕೆ ಕೊಡ್ತಾ ಇದ್ದೀರಾ? ಹೌದು. ಈಗ ನಾವು ಫಸ್ಟ್ ಸಿರಿಧಾನ್ಯಗಳು ಇದಕ್ಕೆ ಸಂಬಂಧಪಟ್ಟ 24 ಇಂಗ್ರೀಡಿಯೆಂಟ್ಸ್ ಏನಿದೆ, ಸಾಮೆ, ಸಜ್ಜೆ, ನವಣೆ, ಬಾದಾಮ್ ಆಗ್ಲಿ, ಗೋಡಂಬಿ ಆಗ್ಲಿ, ಫ್ಲಾಕ್ಸ್ ಸೀಡ್ಸ್ ಆಗ್ಲಿ, ಜೋಳ ಆಗ್ಲಿ, ರಾಗಿ ಇಂಗ್ರೀಡಿಯೆಂಟ್ಸ್. ಹೌದು. 24 ಇಂಗ್ರೀಡಿಯೆಂಟ್ಸ್ ನಾವು ತಗೊಬಂದು ಒಂದು 3-4 ದಿವಸ ಬಿಸಿಲು ಚೆನ್ನಾಗಿ ಒಣಗಿಸ್ತೀವಿ ಸರ್. ಒಣಗಿಸಾದ್ಮೇಲೆ ನಾವು ಅದರಲ್ಲಿರುವಂತಹ ಮಾಯಿಶ್ಚರ್ ಎಲ್ಲ ಹೊರಟೋಗ್ಲಿ, ನೀರಾಂಶ ಎಲ್ಲ ಒಣಗಿಸ್ತೀರಾ? ಒಣಗಿಸಾದ್ಮೇಲೆ ನಾವು ನಮ್ಮ ಇದನ್ನ ಬರೀ ಕುಡಿಯೋಕೆ ಮಾತ್ರ ಅಲ್ಲ, ನ್ಯೂಟ್ರಿಮಿಕ್ಸ್ ಅನ್ನೋದಿದು ಬರೀ ಗಂಜಿ ತರ ಮಾಡ್ಕೊಂಡು ಕುಡಿಯಲೇಬಹುದು. ಸಾಮಾನ್ಯವಾಗಿ ಹಂಗೆ ಇರುತ್ತೆ ಎಲ್ಲ. ಸೊ ಇದರಲ್ಲಿ
ನೀವು ರೊಟ್ಟಿ ಮಾಡ್ಕೋಬಹುದು. ರೊಟ್ಟಿ ಮಾಡ್ಬೋದು. 20 ನಿಮಿಷ ನೆನ್ಸ್ಬಿಟ್ರೆ ನಿಮ್ಗೆ ದೋಸೆ ರೆಡಿ ಆಗುತ್ತೆ. ದೋಸೆ ಆಗುತ್ತೆ, ರೊಟ್ಟಿ ಆಗುತ್ತೆ, ಮುದ್ದೆ ಆಗುತ್ತೆ, ಮುದ್ದೆ ಕೂಡ ಆಗುತ್ತೆ, ಚಪಾತಿ ಆಗುತ್ತೆ. ಮತ್ತೆ ನೀವು ಪಾಯಸ ಮಾಡ್ಕೋಬಹುದು, ಬೇಕಂದ್ರೆ ಬೋಂಡ ಪಕೋಡ ತರ ಮಾಡ್ಕೋಬಹುದು. ಇಷ್ಟೊಂದು ಇದಿದೆ. ಅದಕ್ಕೆ ತಕ್ಕನಂಗೆ ಉರಿದು ನೋಡಿ, ಇಲ್ಲೆಲ್ಲ ಉರಿತಿದ್ದಾರೆ. ಉರಿದು ಯಾವ ಪದಾರ್ಥ ಎಷ್ಟೆಷ್ಟು ಉರಿಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು ಉರಿಸಿ ಇದನ್ನೆಲ್ಲ ಉರಿದಾದ್ಮೇಲೆ ಒಂದು 1.5 hour ಇದು ಡ್ರೈ ಆಗಿ ಹೋಗ್ಬಿಟ್ಟು ಆಮೇಲೆ ಇದನ್ನ ಗ್ರೈಂಡಿಂಗ್ ಮಾಡ್ತೀವಿ. ಆ ಗ್ರೈಂಡಿಂಗ್ ಮಾಡಾದ್ಮೇಲೆ ಮತ್ತೆ ನಾವು ಪ್ಯಾಕೆಟ್ ಮಾಡಿ ಅರ್ಧ ಕೆಜಿಯಲ್ಲಿ ಸಿಗುತ್ತೆ ನಮ್ಮ ಪ್ರಾಡಕ್ಟ್, 1 ಕೆಜಿಯಲ್ಲಿ ಸಿಗುತ್ತೆ. ಸರ್, ನಾವೇ ಇದನ್ನೆಲ್ಲ ತಗೊಂಡು ಪುಡಿ ಮಾಡ್ಕೊಂಡು ಮನೆಯಲ್ಲಿ ಬೇಕಾದ ಮುದ್ದೆ ದೋಸೆ ಗೀಸೆ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಏನಂದ್ರೆ ನಾವು ಇದನ್ನ ನೀವು ನಂಬ್ತಾರಲ್ಲ, ಒಂದು 150 ರಿಂದ 200 kg ನಾನು ವೇಸ್ಟ್ ಮಾಡಿದ್ದೀನಿ. ಯಾಕೆ ಅಂದ್ರೆ ಬರೀ ಗಂಜಿ ಕುಡಿಬೇಕು ಅನ್ನೋ ಉದ್ದೇಶ ನಮ್ದು ಇರ್ಲಿಲ್ಲ. ನಮ್ಮ ಪ್ರಾಡಕ್ಟ್ ನ ಮುದ್ದೆ ರೂಪದಲ್ಲಿ ತಿನ್ಬೇಕು, ದೋಸೆ ರೂಪದಲ್ಲಿ ತಿನ್ಬೇಕು, ಚಪಾತಿ ರೂಪದಲ್ಲಿ ತಿನ್ಬೇಕು, ಪಾಯಸನು ಮಾಡ್ಕೋಬಹುದು, ಪಕೋಡನ ಮಾಡ್ಕೋಬಹುದು, ಇಡ್ಲಿ ಕೂಡ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ನಾವೊಂದು 100 ರಿಂದ 150 kg ವೇಸ್ಟ್ ಮಾಡಿದ್ವಿ. ಹೆಚ್ಚು ಕಡಿಮೆ 200 kg ಆಗಿದೆ. ಮಾಡೋದು ಒಂದ್ಸಲಿ ಬರೀ ಗಂಜಿಗೆ ಬರುತ್ತೆ, ಮುದ್ದೆಗೆ ಬರಲ್ಲ, ಮತ್ತೆ ದೋಸೆಗೆ ಬರಲ್ಲ. ಈಗ ನಾವು ಮಾಡಿದ್ರು ಬರಲ್ಲ. ಹಂಗಾದ್ರೆ ಈಗ ಇದು ಮಾಡಿದ್ರೆ ಬರುತ್ತೆ, ನೀವು ಮನೇಲಿ ಮಾಡಿದ್ರೆ ಬರಲ್ಲ. ಯಾಕಂದ್ರೆ ಯಾವ ಪದಾರ್ಥ ಎಷ್ಟೆಷ್ಟು ಮಾಡ್ಕಾಗ್ತದೆ, ದೋಸೆ ಬರುತ್ತೆ, ಮುದ್ದೆ ಬರುತ್ತೆ. ಸೊ ಒಂದೇ ಐಟಮ್ ಅಲ್ಲಿ ಇಷ್ಟೆಲ್ಲ ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಮತ್ತೆ ತಕ್ಕ ಪರ್ಸನ್ಸ್ ನಾವು ಮೀಟ್ ಮಾಡಿ ಯಾವ ಪದಾರ್ಥ ಎಷ್ಟೆಷ್ಟು ಆಗ್ತದೆ, ದೋಸೆಗೂ ಬರುತ್ತೆ, ಮುದ್ದೆಗೂ ಬರುತ್ತೆ, ಚಪಾತಿಗೂ ಬರುತ್ತೆ, ಪಾಯಸಕ್ಕೂ ಬರುತ್ತೆ, ಬೋಂಡಾಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ. ಸೊ ಅದು ಮಾಡಿ ಆ ಒಂದು ವ್ಯವಸ್ಥಿತವಾಗಿ ಮತ್ತೆ ನಾವು ಮಾಡಿದಾಗ ಈಗ ನೀವು ಆರಾಮಾಗಿ ಇದರಲ್ಲಿ ಗಂಜಿ ತರ ಮಾಡ್ಕೊಂಡು ಕುಡಿಬಹುದು, ಮುದ್ದೆನೂ ಮಾಡ್ಕೋಬಹುದು, ದೋಸೆನೂ ಮಾಡ್ಕೋಬಹುದು, ಇಡ್ಲಿನೂ ಮಾಡ್ಕೋಬಹುದು, ಪಾಯಸನೂ ಮಾಡ್ಕೋಬಹುದು. ಸೊ ಆ ನಿಟ್ಟಿನಲ್ಲಿ ನಾವು ತಯಾರು ಮಾಡಿದ್ವಿ. ನೋಡಿ ವೀಕ್ಷಕರೇ, ಸಾರ್ ಹೇಳೋ ಪ್ರಕಾರ ನಾವೇ ಇದನ್ನು ಪುಡಿ ಮಾಡಿ ಮನೆಯಲ್ಲಿ ಬಳಸಬಹುದು ಅನ್ಕೋಬಹುದು ನಾವು. ಹಾಗಾಗೋದಿಲ್ಲ. ಅದಕ್ಕೊಂದು ರೇಷಿಯೋ ಇದೆ, ಅದಕ್ಕೊಂದು ಅನುಪಾತ ಇದೆ. ಆ ಅನುಪಾತವನ್ನು ಇವರು ಕಾಪಾಡಿದ್ದಾರೆ. ಆ ಅನುಪಾತದಂತೆ ಮಾಡಿರೋ ಪೌಡರ್ ಅನ್ನು ಕುಡಿದ್ರೆ ಮಾತ್ರ ನಮ್ಗೆ ಬೇಕಾದಂತ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್, ತುಂಬಾ ಒಳ್ಳೇದು. ತಾವ್ ಹೇಳಿದ್ರಿ 24 ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಪೌಡರ್ ಮಾಡಿ ಜನಗಳಿಗೆ ಕೊಡ್ತಾ ಇದ್ದೀರಾ. ಇದನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾ, ಬೇರೆ ಏನಕ್ಕೆ ಒಳ್ಳೇದು, ಹೇಗೆ ಅಂತ? ಸರ್, ಇದು 24 ಸಿರಿಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳಿರುತ್ತೆ, ಮತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ. ನೋಡಿ, ಬಾದಾಮಿ ಕಾಣಿಸ್ತಾ ಇದೆ ನಿಮ್ಗೆ, ನೋಡಿ ಗೋಡಂಬಿ ಕಾಣಿಸ್ತಾ ಇದೆ, ಬಿಳಿ ಜೋಳ ಕಾಣಿಸ್ತಾ ಇದೆ, ಸಿರಿಧಾನ್ಯಗಳು ಕಾಣಿಸ್ತಾ ಇದೆ, ಮೇಜ್ ಕಾಣಿಸ್ತಾ ಇದೆ. ಸೊ ಈ ತರ ಎಲ್ಲ 24 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡಿದೆ. ಇದು ಏನಕ್ಕೆ ಒಳ್ಳೇದಂತ ಹೇಳಿದ್ರೆ, ಈಗ ನೋಡಿ ಸರ್, ಒಬೆಸಿಟಿ ತುಂಬಾ ದಪ್ಪ ಇರ್ತಾರೆ. ನಿಮ್ ಬೆಳಗ್ಗೆ ಒಂದು 3 ಸ್ಪೂನ್, 1 kgಗೆ 100 ಸ್ಪೂನ್ ಬರುತ್ತೆ. 1 kg ಪ್ಯಾಕೆಟ್ ಅಲ್ಲಿ 100 ಸ್ಪೂನ್ ಇರುತ್ತೆ. ದಿನಕ್ಕೆ 3 ಸ್ಪೂನ್ ತರ ಬೆಳಗ್ಗೆ ನೀವು ಒಂದು 5 ರಿಂದ 6 ನಿಮಿಷ ಒಂದು ಬಟ್ಲಲ್ಲಿ ಹಾಕಿ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಮಕ್ಕಳಿಗೆ ಸ್ಲರ್ರಿ ಮಾಡ್ತಿರಲ್ಲ, ಬೆಲ್ಲ ಹಾಕೊಂಡು ಕುದಿಸಿ, ಅಥವಾ ನೀವು ಹನಿ ಹಾಕೊಳ್ಳಿ ಕೊನೆಯಲ್ಲಿ. ಅಥವಾ ಹನಿ ನಮ್ಗೆ ಬೆಲ್ಲ ಬೇಡ ಅನ್ನೋರು ಒಂದ್ ಸ್ವಲ್ಪ ಸಾಲ್ಟ್ ಅಥವಾ ಪೆಪ್ಪರ್ ಸಾಲ್ಟ್ ಹಾಕೊಂಡು ಕೊಟ್ರೆ ನಿಮ್ಗೆ 1 ಗಂಟೆ ತನಕ ಹಸುವಾಗಲ್ಲ. ಒಬೆಸಿಟಿ ಕಡಿಮೆ ಆಗುತ್ತೆ, ದಪ್ಪ ಇರೋರು ಸಣ್ಣ ಆಗ್ಬೋದು. ಫ್ಯಾಟ್ ತೆಗೆಯುತ್ತೆ, ಮತ್ತೆ ಶುಗರ್ ಇದ್ರೆ ತುಂಬಾ ಒಳ್ಳೆ ಸರ್, ತುಂಬಾ ಒಳ್ಳೇದ. ಹೌದೌದು, 1 ತಿಂಗಳು ಯೂಸ್ ಮಾಡ್ಲಿ. ನಮ್ ಪ್ರಾಡಕ್ಟ್ ಬಗ್ಗೆ ನಾವು ತುಂಬಾ ಹೇಳೋದು ಬೇಡ, ನಮ್ಮ ನಾಗರಿಕರು ಯೂಸ್ ಮಾಡ್ಲಿ. 1 ತಿಂಗಳು ಯೂಸ್ ಮಾಡೋಷ್ಟೊತ್ತಿಗೆ ದಪ್ಪ ಇರೋರು ಏನಾಗುತ್ತೆ, ಸೊ ಡಯಾಬಿಟಿಸ್ ಕಂಟ್ರೋಲ್ ಬಂತಿಲ್ವಾ? ಇದು ಸತ್ಯ ಸರ್, ಓಪನ್ ಟ್ರೂತ್. ಇದು ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ, ಥೈರಾಯ್ಡ್ ಇದ್ರೆ ಕಂಟ್ರೋಲ್ ಬರುತ್ತೆ, ಮತ್ತೆ ಕೈ ಕಾಲು ಕಂಟ್ರೋಲ್, ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಮುಖ್ಯ ಬೆಳೆ ಮಕ್ಕಳಿಗೆ, ಒಂದು 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಬೆಳಿತಾರೆ. ಸೊ ಎಲ್ಲರಿಗೂ ಇದೊಂಥರ ರಾಮಬಾಣ. ಸೊ ತುಂಬಾ ಆರೋಗ್ಯ ಕಾಪಾಡೋದ್ರಲ್ಲಿ ತುಂಬಾ ಪಾತ್ರ ವಹಿಸುತ್ತೆ ಅಂತ. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಇನ್ನಿತರ ಯಾವುದೇ ಕಾಯಿಲೆಗಳಿದ್ರು ಕೂಡ, ಥೈರಾಯ್ಡ್, ಈ ತರ ಸಾಮಾನ್ಯ ಇದು ದೀರ್ಘ ಕಾಯಿಲೆಗಳಿಗೆ, ಸಾಮಾನ್ಯ ಕಾಯಿಲೆಗಳಿಗೆ ಎಲ್ಲವೂ ಕೂಡ ರಾಮಬಾಣ ಇದು. ಹೌದು ಸರ್. ಅದನ್ನ ನಮ್ಮ ಜನಗಳು ಉಪಯೋಗಿಸೋದಿಲ್ಲ. ಸುಮ್ಮನೆ ಏನನ್ನೋ ತಿನ್ಬಿಟ್ಟು ಮನೆಗೆ ಬಂದು ಕಾಯಿಲೆ, ಆ ಕಾಯಿಲೆ, ಈ ಕಾಯಿಲೆ, ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಲಕ್ಷಗಟ್ಲೆ, ಕೋಟಿಗಟ್ಲೆ ಖರ್ಚು ಮಾಡ್ಕೊಂಡು ಯಾವತ್ತೋ ಒಂದ್ ದಿವಸ ಮಂಡ್ ಪಾಲಾಗ್ಬಿಡ್ತಾರೆ. ಈಗ ಯಾವ್ದೋ ಒಂದು ಡಯಾಬಿಟಿಸ್ ಇದೆ ಅಂತ ನೀವು ಹಾಸ್ಪಿಟ್ಲ್ಗೆ ಹೋದ್ರು ನಮ್ಮ ವೈದ್ಯರು ಹೇಳೋದನ್ನ ಅಷ್ಟೇ, ಮೆಡಿಸಿನ್ಸ್ ನಿಮ್ಗೆ ಕೆಲಸ ಮಾಡೋದು 25%. ಹೌದು. ಇನ್ನು 75% ನಿಮ್ಗೆ ಆಹಾರದ ಮೂಲಕನೇ ಅದನ್ನ. ಇದು ಮೆಡಿಸಿನ್ ಬಾಡಿಗೆಲ್ಲ ಹೆಲ್ಪ್ ಮಾಡಲ್ಲ. ಇಲ್ಲೆಲ್ಲ ಉಣ್ಣಾಗಿದ್ರೆ ಓಸ್ಟ್ ಮೇಲೆ ಮಾತ್ರ ಕೆಲಸ ಮಾಡುತ್ತೆ, ಬಾಡಿ ಎಲ್ಲ ಸರಿ ಮಾಡ್ಬೇಕಲ್ಲ. ನಿಮ್ಮ ಆಹಾರ ಪದಾರ್ಥ ತಾವೇ ಇಡೀ ದೇಹವನ್ನ ಶುಚಿಗೊಳಿಸುತ್ತೆ ಸರ್. ನಾವು ಪ್ಲೇನ್ ತಮ್ಗೆ ತೋರಿಸಿದ್ವು, ಎಲ್ಲ ಉರಿಯೋದನ್ನ ತೋರಿಸಿದ್ವು. ಈಗ ಉರಿಯೋದ ಆದ್ಮೇಲೆ ಇಲ್ಲಿ ಒಳಗಡೆ ಗ್ರೈಂಡಿಂಗ್ ಎಲ್ಲ ಆಯ್ತು. ಗ್ರೈಂಡಿಂಗ್ ಆದ್ಮೇಲೆ ಒಂದು 2 hours ಅದೆಲ್ಲ
ಕೂಲ್ ತಣ್ಣಗೆ ಮಾಡಕ್ ಬಿಡ್ತೀರಾ? Okay. ಬಿಡ್ಬೇಕು ಅದನ್ನ. ಹಾ, ಅದೆಲ್ಲ ಒಂದು ನಾರ್ಮಲ್ ಪೋರ್ಷನ್ ಬಂದ್ಮೇಲೆ Okay, okay. ನೋಡಿ ಇದು ಪ್ಯಾಕಿಂಗ್ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ. ತುಂಬಾ ಅಲ್ಲಿ ಏನು ನೋಡಿದ್ರೆ ನೀವೆಲ್ಲ ತುಂಬಾ ನುಣ್ಣಗ್ ಮಾಡಿದ್ದೀರಿ. 24 ಇಂಗ್ರೀಡಿಯೆಂಟ್ಸ್ ಅದ್ರದ್ದು ಪೌಡರ್ ಇದು. ಓ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಪೌಡರ್, ಅದು ಪೌಡರ್ ಆದ್ಮೇಲೆ ನೋಡಿ ಎಲ್ಲ ಘಮ ಘಮ ಅಂತ ಇದೆ, ತುಂಬಾ ಒಳ್ಳೆ ಸುವಾಸನೆ ಇದೆ. ಪ್ಯಾಕಿಂಗ್ ಆಗ್ತಾ ಇದೆ. ಪ್ಯಾಕಿಂಗ್ ಆಗುತ್ತೆ. ಪ್ಯಾಕ್ ಆದ್ಮೇಲೆ ಮತ್ತೆ ಈ ತರ ಎಲ್ಲ ಇದಕ್ಕೆ ಇದು ಏನಿದೆ ಇದು ನ್ಯೂಟ್ರಿಮಿಕ್ಸ್ ಪೌಡರ್ ಅನ್ನೋದು ಸಿಲ್ವರ್ ಪೌಡರ್ ಇದರಲ್ಲಿ ತುಂಬ್ತೀವಿ. ಇದರಲ್ಲಿ ಪ್ಯಾಕ್ ಮಾಡಿರ್ತೀರಿ ಸರ್? ಇದು ಈ ತರ ಪ್ಯಾಕ್ ಬರುತ್ತೆ ನಿಮ್ಗೆ. ಈ ತರ ಪ್ಯಾಕ್ ಆಗಿ 1 kg ಅಲ್ಲಿ 2 ಇರುತ್ತೆ, ಹಾಫ್ kg ಅಲ್ಲಿ 1 ಇರುತ್ತೆ. ಈ ತರ ಪ್ಯಾಕೆಟ್ ಅರ್ಧ kg ಇದು, 1 kg ಇದು ಬಾಕ್ಸ್ 2 ಆಗುತ್ತೆ. ನಿಮ್ಗೆ ಅರ್ಧ kg ಅಂದ್ರೆ ಈ ತರ ಬರುತ್ತೆ. ಇಲ್ಲಿ ಅರ್ಧ kg ಇದು, ಇಲ್ಲಿ ಇದ್ರಲ್ಲಿ 1 ಬರುತ್ತೆ. ಅರ್ಧ kg ಇದ್ರಲ್ಲಿ ಪ್ಯಾಕ್ ಮಾಡ್ತೀರಾ? 1 kg ಇದ್ರಲ್ಲಿ 2 ಬರುತ್ತೆ. ಅರ್ಧ kg ಇದ್ರಲ್ಲಿ 1 ನೇರವಾಗಿ ಅಂಗಡಿಗಳಿಗೆ, ಹೋಲ್ಸೇಲ್ಗೆ, ರಿಟೇಲ್ಗೆ ಎಲ್ಲದಕ್ಕೂ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಬಹಳ ಸಿಂಪಲ್ ಆಗಿ ಬಹಳ ದೊಡ್ಡ ವ್ಯವಸ್ಥೆಯಲ್ಲಿ ಆರೋಗ್ಯವನ್ನು ಕಾಪಾಡುವಂತ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿದ್ದೀರಾ. ಹಾಗೆ ಮುಂದೆ ಇಲ್ಲಿ ಹಾಕಿರುವಂತ ಅದರಲ್ಲಿ ಇಟ್ಟಿರುವಂತ ಎಲ್ಲಾ ಧಾನ್ಯಗಳ ಹೆಸರುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ನಾವು 24 ಇಂಗ್ರೀಡಿಯೆಂಟ್ಸ್ ಹೇಳಿದಲ್ಲ ನೋಡಿ, ರಾಗಿ, ಬಾದಾಮಿ, ಮೆಕ್ಕೆಜೋಳ,